ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ನಿನ್ನೆ ಬಸವಣ್ಣನವರ ಒಂದು ಅಪರಿಚಿತ ಅಂದರೆ ಹೆಚ್ಚು ಪರಿಚಯ ಇಲ್ಲದೆ ಇರತಕ್ಕಂತಹ ವಚನವನ್ನು ನೋಡ್ತಾ ಇದ್ವಿ. ಅಡಿಗಡಿಗೆ ಸ್ಥಾನ ನಿಧಿ, ಅದೊಂದೇ ವಾಕ್ಯ ಆಗಿತ್ತು. ಮುಂದಿನ ವಾಕ್ಯ ಅಡಿಗಡಿಗೆ ದಿವ್ಯ ಕ್ಷೇತ್ರ. ಭಾರತ ದೇಶದಲ್ಲಿ ಇರುವ ಜಾಗವನ್ನು ಬಿಟ್ಟು ದೂರದ ಜಾಗಕ್ಕೆ ಹೋಗೋದಂದ್ರೆ ಬಹಳ ಖುಷಿ ಇತ್ತು ಅವಾಗ. ಈಗಲೂ ಅಷ್ಟೇ, ನಮ್ಮೂರು ನಮಗೆ ವಿಶೇಷ ಅಂತ ಅನ್ಸಲ್ಲ, ಹೌದಾ ಇಲ್ವಾ? ಈಗ ನೀವು ಗೊತ್ತು, ಬೇಲೂರು ಹಳೆಬೀಡು ಕೇಳಿರ್ತೀರ, ವಿಶ್ವಪ್ರಸಿದ್ಧಿ. ಆ ಬೇಲೂರು ಹಳೆಬೀಡಿನವ್ರಿಗೆ ಅಲ್ಲೋಗಿ ಕೇಳಿ, ಹೋಗಿದ್ರೇನಪ್ಪ ದೇವಸ್ಥಾನಕ್ಕೆ, ಶಿಲ್ಪಕಲೆ ನೋಡ್ತಾ ನೋಡಿದ್ದೀರಾ ಅಂದ್ರೆ ಅದೇನ್ರಿ ಇಲ್ಲೇ ಇದೆಯಲ್ಲ ಅಂತ. ಅದೇನು ಇಲ್ಲೇ ಇದೆಯಲ್ಲ, ಅದೇ ನಾವು ಬೆಳಗ್ಗೆ ಎದ್ದ ಕೂಡಲೇ ನೋಡ್ತಿರ್ತೀವಿ ಅಂತ. ಅಂದ್ರೆ ಗುಡಿ ನೋಡ್ಬಿಟ್ರೆ, ಹೊರಗಿನಿಂದ ನೋಡ್ಬಿಟ್ರೆ ನೋಡಿದೀವಿ ಅಂತ ತಿಳ್ಕೊಳ್ತಾರೆ. ವಿಶೇಷ ಆಸಕ್ತಿ ಬರಲ್ಲ, ಅವರೇ ಬೇರೆ ಕಡೆ ಹೋಗಿರ್ತಾರೆ ಬೇಕಾದ್ರೆ. ಅದರಲ್ಲೂ ವಿಶೇಷವಾಗಿ ಕಲೆಗಿಂತ ಹೆಚ್ಚಾಗಿ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಏನಾದ್ರು ಹಬ್ಬಿಸ್ಬಿಟ್ರೆ, ನೀವು ಬೇಕಾದ ಹೇಳ್ರಿ, ಅವ್ರಿಗೆ ಬೇಕಾದ ನಮಸ್ಕಾರ ಮಾಡ್ರಿ ಅಂತ ಹೇಳ್ರಿ, ಮಾಡ್ತಾರೆ. ಪ್ರಾಯಶಃ ಇಡೀ ಭಾರತದ ಇತಿಹಾಸದಲ್ಲಿ ಕ್ಷೇತ್ರಗಳ ಹುಚ್ಚು ಬಿಡಿಸಿದ್ದು ಬಸವಣ್ಣವರೇ, ಅಲ್ಲಿವರೆಗೂ ಯಾರು ಬಿಡಿಸಿರ್ಲಿಲ್ಲ. ಬುದ್ಧ ಮಹಾವೀರರು ಕೂಡ, ಅವರು ಬುದ್ಧ ವಿಶೇಷವಾಗಿ ಮೊಟ್ಟ ಮೊದಲು ಉಪದೇಶ ಮಾಡಿದ್ದು, ಅವನು ಸಾಕ್ಷಾತ್ಕಾರ ಆಗಿದ್ದು ಬುದ್ಧ ಗಯಾದಲ್ಲಿ ಆದರೂ ಕೂಡ ಅವನು ಸಾರ್ವಜನಿಕವಾಗಿ ಉಪದೇಶ ಮಾಡಿ ಸಾರನಾಥದಲ್ಲಿ, ಅಂದ್ರೆ ವಾರಣಾಸಿ ಹತ್ರನೇ ಬರ್ತದೆ. ಅಂದ್ರೆ ಕಾಶಿಗೆ ಹೋಗಿ ಮಾತಾಡಿದ್ರೆ, ಕಾಶಿ ಹತ್ರ ಮಾತಾಡಿದ್ರೆ ಅಲ್ಲಿ ಪಂಡಿತರು, ವಿದ್ವಾಂಸರು, ಭಕ್ತರು ಹ್ಞೂ ಅಂದ್ರೆ ನಮ್ದು ಪ್ರೂವ್ ಆದಂಗೆ, ಅಂದ್ರೆ ನಮ್ಮ ಶಕ್ತಿ, ನಾನು ಸಿದ್ಧ ಪುರುಷ ಅಂತ ಅಂದಂಗೆ ಅನ್ನೋ ಮನೋಭಾವನೆ ಭಾರತ ದೇಶದಲ್ಲಿ ಬಸವಣ್ಣವ್ರು ಬರೋವರೆಗೂ ಇದ್ದೇ ಇತ್ತು. ಮತ್ತು ವಾದ ಮಾಡಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದಿತ್ತು. ಈ ಸ್ಥಾಪಿತ ಧರ್ಮಗಳಿಗೂ ಮತ್ತು ಸಾಂಪ್ರದಾಯಿಕ ಧರ್ಮಗಳಿಗೂ ವ್ಯತ್ಯಾಸ ಇಲ್ಲೇ ಬರೋದು. ಸ್ಥಾಪಿತ ಧರ್ಮಗಳು ಅಂತ ಏನಿದಾವಲ್ಲ, ಯಾವ್ಯಾವುದು? ಬೌದ್ಧ, ಜೈನ, ಕ್ರಿಶ್ಚಿಯನ್, ಇಸ್ಲಾಂ, ಲಿಂಗಾಯತ, ಸಿಖ್, ಇವೆಲ್ಲ ಸ್ಥಾಪಿತ ಧರ್ಮಗಳಿವೆ. ಅದರಲ್ಲೂ ಸಿಖ್ ಸ್ಥಾಪಿತ ಧರ್ಮ ಅಲ್ಲ ಮೊದಲಿಗೆ, ಆದ್ರೆ ಅವರ ಪೌರುಷ, ಅವರ ತ್ಯಾಗ, ಅವರ ದೇಶಭಕ್ತಿ, ಅವರ ಹೋರಾಟ ನೋಡಿ ಅದೊಂದು ಧರ್ಮದ ಸ್ಥಾನವನ್ನು ಪಡೀತು. ಒಳ್ಳೆಯದೇ. ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಇವರು ಪ್ರಚಾರ ಮಾಡ್ತಾರೆ, ಪ್ರತಿಪಾದನೆ ಮಾಡೋದಿಲ್ಲ. ಇಲ್ಲಿ ನಾವು ತಿಳ್ಕೋಬೇಕು, ಅವರು ಪ್ರಸಾರ ಮಾಡ್ತಾರೆ ಧರ್ಮವನ್ನ. ಬುದ್ಧನಿಂದ ಹಿಡ್ಕೊಂಡು ಎಲ್ಲರೂ ಅದನ್ನೇ ಮಾಡಿದ್ರು. ಬುದ್ಧ ಊರೂರಿಗೆ ಹೋಗಿ, ಎಲ್ಲೆಲ್ಲಿ ಕರೀತಾರೋ ಎಲ್ಲ ಕಡೆ ಹೋಗಿ ಅಲ್ಲಿ ಪ್ರಸಾರ ಮಾಡಿ ಬಂದ್ರು. ಮಹಾವೀರರು ಅಷ್ಟೇನೆ ಪ್ರಸಾರ ಮಾಡ್ತಿದ್ರು, ಉಪದೇಶ ಮಾಡ್ತಾ ಇದ್ರು. ಈ ಸಾಂಪ್ರದಾಯಿಕ ಧರ್ಮ ಏನ್ ಮಾಡುತ್ತೆ ಅಂದ್ರೆ, ಈ ಉದಾಹರಣೆಗೆ ವೈಷ್ಣವ, ಶೈವ ಅಂದ್ರೆ ವೈದಿಕ, ಸನಾತನ ಕ್ಷೇತ್ರಗಳನ್ನ ಮೊದಲು ಸ್ಥಾಪನೆ ಮಾಡಿಬಿಟ್ಟು, ಅಂದ್ರೆ ಯಾವುದೋ ಕಾಲದಲ್ಲಿ ಗುರುಗಳಲ್ಲಿ ಇರ್ತಾರೆ, ಆ ಕ್ಷೇತ್ರಗಳು ಅಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಅಂದ್ರೆ ಈ ಕ್ಷೇತ್ರಕ್ಕೆ ನೀವು ನಡ್ಕೊಳ್ರಿ, ಎಲ್ಲ ಚಲೋ ಆಗೋಗ್ಬಿಡುತ್ತೆ. ಇವತ್ತಿಗೂ ಅದೇ ಇರೋದು. ಚಾರ್ಧಾಮ್ ಇರಲಿ, ಆಮೇಲಿಂದ ರುದ್ರ ಏನು ಪ್ರಯಾಗಗಳು, ಚಾರ್ಧಾಮ್ಗಳು, ಮತ್ತೆ ಏನು 51, 52 ಶಕ್ತಿ ಪೀಠಗಳು ಅಂತ ಏನು ಇವರೆಲ್ಲ 12 ಜ್ಯೋತಿರ್ಲಿಂಗಗಳು ಅಂತ ಏನ್ ಹೇಳ್ತಾರಲ್ಲ, ಬರೀ ವೈದಿಕರಷ್ಟೇ ಅಲ್ಲ, ಶೈವರು ಕೂಡ ಹಾಗೇನೆ.
ಶೈವರು ಕೂಡ ಧರ್ಮ ಪ್ರತಿಪಾದನೆ ಮಾಡುವಾಗ ಅಲ್ಲಿ ಧರ್ಮ ಅನ್ನೋಕ್ಕಿಂತ ಧರ್ಮ ಪ್ರಸಾರಕ್ಕಿಂತ ಪ್ರತಿಪಾದನೆ ಮಾಡೋದಕ್ಕೆ ಶುರು ಮಾಡಿ, ಇಂಥ ಕ್ಷೇತ್ರಕ್ಕೆ ಬರ್ರಿ, ಇಂಥ ಕಡೆ ನಡ್ಕೊಳ್ರಿ, ನಿಮ್ಗೆಲ್ಲ ಚಲೋ ಆಗ್ಬಿಡುತ್ತೆ, ಎಲ್ಲ ಸರಿ ಹೋಗ್ಬಿಡುತ್ತೆ. ಮತ್ತು ಆ ಕ್ಷೇತ್ರಕ್ಕೆ ಹೋಗಿ ಸಾಧನೆ ಮಾಡಿದ್ರೆ ಬಹಳ ದೊಡ್ಡದು. ಈಗ ನಮ್ಮಲ್ಲೂ ನಿಧಾನವಾಗಿ ಬಂದಿದೆ ಅದು. ಈಗ ಬಸವ ಕಲ್ಯಾಣ, ಉಳವಿ, ಕೂಡಲ ಸಂಗಮ ಅಂದ ಕೂಡಲೇ ನಮಗೆ ಅರಳುತ್ತದೆ. ಹೀಗೆ ಸಾಂಪ್ರದಾಯಿಕ ಧರ್ಮ ತೀರ್ಥಕ್ಷೇತ್ರಗಳನ್ನ ಸೃಷ್ಟಿ ಮಾಡ್ತು. ಆದರೆ ಬಸವ ಧರ್ಮ, ಬಸವಣ್ಣವರ ಅನುಯಾಯಿಗಳಿಗೆ ಮತ್ತೆ ಅದನ್ನೇ ಮಾಡ್ತಿದ್ದಾರೆ, ಆ ಮಾತು ಬೇರೆ. ಆದ್ರೆ ವಾಸ್ತವಿಕವಾಗಿ ಅವರು ಮಾಡಿದ್ದು, ಬಸವಣ್ಣದ ಪ್ರಮುಖರು ಏನ್ ಮಾಡಿದ್ರು ಅಂದ್ರೆ ಪ್ರತಿಪಾದನೆ ಮಾಡಕ್ ಹೋಗ್ಲಿಲ್ಲ, ಅಥವಾ ಖಂಡನೆ ಮಂಡನೆ ಮಾಡಕ್ ಹೋಗ್ಲಿಲ್ಲ. ಮತ್ತು ಬಸವಣ್ಣವರೆಲ್ಲೂ ಹೋಗಿ ನಂದು ಸರಿ ಇದೆ, ನಿಮ್ದು ತಪ್ಪಿದೆ, ನೀವು ನನಗೆ ಶಿಷ್ಯರಾಗ್ಬೇಕು ಅಂತೇಳಿ ಬಸವಣ್ಣವರಾಗ್ಲಿ ಪ್ರಭುದೇವರಾಗ್ಲಿ ಹಂಗ್ ಮಾಡ್ಲಿಲ್ಲ. ಪ್ರಭುದೇವರಲ್ಲಿ ಸ್ವಲ್ಪ ನಾವು ಅದನ್ನು ಕಾಣ್ತೀವಿ, ಆದ್ರೂ ಕೂಡ ಅಲ್ಲಿ ನನ್ನ ಹೆಚ್ಚುಗಾರಿಕೆಯನ್ನು ಮಾಡಬೇಕು, ನಾನು ಸರಿ ಇದ್ದೀನಿ, ನೀವು ತಪ್ಪಿದ್ದೀರಿ ನಮ್ಮ ಭಾವನೆಯಿಂದ ಹೋಗ್ಲಿಲ್ಲ ಪ್ರಭುದೇವರು. ಅವರಲ್ಲಿದ್ದಂಥ ದೋಷಗಳನ್ನ ತಿದ್ದಿಕೊಟ್ಟು ಹೇಳಿಕೊಟ್ಟು, ಇದನ್ನ ನೀವು ಬಿಟ್ಬಿಟ್ರೆ ನೀವು ಉದ್ಧಾರ ಆಗಿ ಹೋಗ್ಬಿಡ್ತೀಯಪ್ಪ. ಸಿದ್ದರಾಮೇಶ್ವರರ ಹತ್ರ ಆಗ್ಲಿ, ಬಸವಣ್ಣವ್ರ ಹತ್ರ ಆಗ್ಲಿ, ಆಮೇಲಿಂದ ಮುಕ್ತಾಯಕ್ಕ ಬಳಿ ಆಗ್ಲಿ, ಅವರಿಗೆ ಶೂನ್ಯ ಸಂಪಾದನೆಕಾರರ ಕಲ್ಪನೆ ಅಲ್ಲ, ಅದು ವಾಸ್ತವನೇ. ಅದು ಬಹಳ ಅದ್ಭುತವಾದಂಥದ್ದು. ಶಂಕರಾಚಾರ್ಯರಿಗೂ ಪ್ರಭುದೇವರಿಗೂ ಇಲ್ಲಿ ವ್ಯತ್ಯಾಸ ಬರ್ತದೆ. ಶಂಕರಾಚಾರ್ಯರು ಏನ್ ಮಾಡ್ತಿದ್ರು, ಹೋಗ್ತಿದ್ರು, ಅವರು ಹುಡ್ಕೊಂಡು ಹೋಗ್ತಿದ್ರು. ಅಲ್ಲಿ ಹೋಗಿ ಅವನನ್ನ ವಾದದಲ್ಲಿ ಸೋಲ್ಸಿ ಅಂತಾನೆ ಬರ್ತದೆ. ಅಲ್ಲಿ ಸ್ಪರ್ಧೆನೆ ನಡೀತಿತ್ತು, ಅಲ್ಲಿ ಸಂವಾದ ಅಲ್ಲ, ಅಲ್ಲಿ ನಡೀತಿದ್ದು ಸ್ಪರ್ಧೆ. ಆವಾಗ ಅವನು ಇವ್ರಿಗೆ ಸೋಲ್ತಿದ್ದ, ಅವನ ಶಿಷ್ಯ ಆಗ್ತಿದ್ದ. ಸರಿ, ನೀನು ಇಲ್ಲಿ ಅದನ್ನ ಕೆಲಸ ಮಾಡ್ಕೊಂತ ಹೋಗ್, ನಮ್ಮ ಪದ್ಧತಿ ಪ್ರಕಾರ ಹೋಗ್ ನೀನು. ಅಲ್ಲೇ ಭಂಡಾರ ಮಿಶ್ರ ಸೋತ, ಭಾರತೀ ದೇವಿ ಅವನ ಹೆಂಡತಿ ಸೋಲಿಲ್ಲ. ಅವಳು ಇಲ್ಲಪ್ಪ, ಮತ್ತೆ ಗಂಡನ್ ಸೋಲ್ಸಿದ್ಯಾ, ಹೆಂಡತಿ ಮತ್ತೆ ಅರ್ಧಾಂಗಿ ಅಂತ ಹೇಳ್ತೀರಿ ನೀವೇ, ಆದ್ರಿಂದ ಹೆಂಡತಿನ ಸೋಲ್ಸಿದ್ರೆ ಪೂರ್ಣ ಸೋಲಿಸ್ದಂಗೆ. ಹೌದು, ನಿನ್ನೂ ಸೋಲಿಸ್ತೀನಿ, ಕೇಳಂಗ ಬೇಕಾದ ಕೇಳಂದ ಶಂಕರಾಚಾರ್ಯ. ಆಕೆ ಅಂದ್ಲು, ಸಿಕ್ಕ ಬಿದ್ದ ಅವನನ್ನ. ಯಾಕಿನ್ನೂ ಸಣ್ಣ ಹುಡುಗ, ತೀರಾ ಏನು ವಯಸ್ಸಾಗಿರ್ಲಿಲ್ಲ, ಆಕೆಗೆ ಸ್ವಲ್ಪ ವಯಸ್ಸಾಗಿತ್ತು. ಕೇಳಿದ್ಲು, ನೀನು ಬೇಕಾದ್ ಕೇಳು ಅಂತೀಯ, ಹಂಗಾದ್ರೆ ಸಂಸಾರದ ಬಗ್ಗೆ ಉತ್ತರ ಕೊಡು. ನೀನು ಎಲ್ಲ ಕೇಳಿದ್ರೆ ಎಲ್ಲದ್ರಲ್ಲೂ ಗೆದ್ರೆ ತಾನೆ ನೀನು ನಿನ್ನನ್ನ ಶೂರ ಅಂತ ಹೇಳ್ತೀವಿ, ನಿನ್ನ ಪರಿಪೂರ್ಣ ಅಂತ ಹೇಳ್ತೀವಿ, ಇದಕ್ಕೆ ಉತ್ತರ ಕೊಡು ನೋಡೋಣ. ಆವಾಗ ಅವರಲ್ಲೇ ಕತೆ ಬರ್ದಿದ್ದಾರೆ, ನಿಜನೋ ಕಲ್ಪನೆಯೋ ಗೊತ್ತಿಲ್ಲ. ಪರಕಾಯ ಪ್ರವೇಶ ಮಾಡಿದ್ರು ಶಂಕರಾಚಾರ್ಯರು. ಆಮೇಲೆ 6 ತಿಂಗಳೇನೋ ಅದನ್ನ ಅನುಭವಿಸಿ ತಿಳಿಯುವುದು ಬಂದು ಭಾರತೀ ದೇವಿಗೆ ಹೇಳಿ ಮತ್ತೆ ಗೆದ್ರು ಅಂತ ಬರ್ತದೆ. ಇದು ಭಾರತದಲ್ಲಿದ್ದ ಪದ್ಧತಿ ಮೊದಲಿಗೆ, ಶರಣರು ಬರಕ್ ಮುಂಚೆ. ಆದರೆ ಶರಣರು ತೋರಿಸ್ಕೊಟ್ಟಿದ್ದೇನೆಂದ್ರೆ, ಇಲ್ಲಪ್ಪ, ಶರಣ ಎಲ್ಲೂ ಹೋಗ್ಬೇಕಾಗಿಲ್ಲ. ಅಥವಾ ಶರಣ ಅಂತಂದ್ರೆ ಇಲ್ಲಿ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡಂತ ನಮ್ಮ ಪ್ರಕ್ರಿಯೆಯಲ್ಲಿ, ನಮ್ಮ ಪ್ರತಿಪಾದನೆಯಲ್ಲಿ, ನಮ್ಮ ಕಾನ್ಸೆಪ್ಟ್ ಅಲ್ಲಿ, ಪ್ರತಿಪಾದನೆ ಅಲ್ಲ ಕಾನ್ಸೆಪ್ಟ್ ಅಂದ್ರೆ ನಮ್ಮ ಪರಿಕಲ್ಪನೆಯಲ್ಲಿ ಶರಣ ಅನ್ನೋ ಶಬ್ದ ಕೊಟ್ಟಿದ್ದಾರೆ. ಸಂತರಿರ್ಬೋದು, ದಾಸರಿರ್ಬೋದು, ಅಥವಾ ಅವನೇನು ಪರಿಪೂರ್ಣಾತ್ಮ ಅಂತೇನು ಜೈನರಿಗೆ ಜಿನ ಅಂತ ಕರೀತಾರೆ, ಅವರು ಸಂಪೂರ್ಣ. ಬುದ್ಧ ಅಂತ ಕರೀತಾರೆ, ಬೌದ್ಧರಲ್ಲಿ ನಿರ್ವಾಣ ಹೊಂದಿದವನು ಅಂತ ಕರೀತಾರೆ. ಇವ್ರದೆಲ್ಲ ಹೆಚ್ಚು ಕಡಿಮೆ ಸ್ಥಿತಿ ಒಂದೇ ಇರ್ತದೆ. ಸ್ವಲ್ಪ ವಾದಕ್ಕೋಸ್ಕರ ಬೇರೆ ಬೇರೆ ಅಂತ ನಾವು ಹೇಳ್ಬೋದು, ಆದರೆ ಪರಿಪೂರ್ಣತೆಯನ್ನು ಮುಟ್ಟಿದವರೆಲ್ಲರೂ, ಹೆಸರು ಬೇರೆ ಇರ್ಬೋದು, ನಿರ್ವಾಣ ಅನ್ಬೋದು, ಲಿಂಗಾಂಗ ಸಾಮರಸ್ಯ ಅನ್ಬೋದು, ಜಿನತ್ವ ಅಂತ ಹೇಳ್ಬೋದು, ಆಮೇಲೆ ಸಂತತ್ವ ಅಂತ ಹೇಳ್ಬೋದು. ಏನೇ ಹೇಳಿದ್ರು ಕೂಡ ಅಂತಿಮ ಸ್ಥಿತಿ ಒಂದೇನೆ. ಅಂಥವರು ಇದ್ದದ್ದೇ ದಿವ್ಯ ಕ್ಷೇತ್ರ. ಭಾರತದಲ್ಲಿ ಏನು ಸಂಪ್ರದಾಯ ಬಂದಿತ್ತು ಅಂದ್ರೆ, ಕಾಶಿಗೆ ಹೋಗ್ಬೇಕು, ಇಲ್ಲ ಕೇದಾರದಲ್ಲಿ ಇರ್ಬೇಕು, ಇಲ್ಲ ಹರಿದ್ವಾರದಲ್ಲಿ ಇರ್ಬೇಕು, ಈ ತರ ಎಲ್ಲ ಇತ್ತು. ಆದ್ರೆ ಸ್ಥಾಪಿತ ಧರ್ಮಗಳು ಅಂತ ಗುರುಗಳನ್ನ ಪ್ರಧಾನವಾಗಿ ಇಟ್ಕೊಂಡು ಅವರು ತೋರಿಸಿದ ಮಾರ್ಗದಲ್ಲಿ, ಅವರು ಉಪದೇಶಿಸಿದ ಮಾರ್ಗದಲ್ಲಿ ನಡೀತಕ್ಕಂತಹ ಧರ್ಮಗಳೇನಿದಾವಲ್ಲ, ಅವುಗಳು ಮೊದಲಿಗೆ. ಆಮೇಲೆ ಅವು ಕೂಡ ಈ ಬುದ್ಧ ಗಯ,
ಜೈನರಲ್ಲೂ ತೀರ್ಥಕ್ಷೇತ್ರಗಳಾಗೋಗಿದ್ದಾವೆ, ಬೌದ್ಧರಲ್ಲೂ ಆಗಿದ್ದಾವೆ, ಲಿಂಗಾಯತರಲ್ಲೂ ಆಗ್ತಾ ಇದ್ದಾವೆ, ಸಿಖ್ರಲ್ಲಂತೂ ಆಗಿದ್ದಾವೆ. ಆದರೆ ಮೊದಲ ಪುರುಷರು ಏನಿರ್ತಾರೆ, ಪ್ರವಾದಿಗಳು, ಗುರುಗಳು, ಅವರು ಇದ್ದದ್ದೇ ದಿವ್ಯಕ್ಷೇತ್ರ. ಅದನ್ನೇ ಇಲ್ಲಿ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಶರಣ ಇದ್ದ ಜಾಗ, ಶರಣನ ಬದುಕು, ಶರಣನ ಇರುವು, ಮೊದಲನೇದು ಸ್ಥಾನ ನಿಧಿ. ಅವನು ಯಾವ ಸ್ಥಾನದಲ್ಲಿ ಇರ್ತಾನೋ ಅದೇ ನಿಧಿ, ಅಂದ್ರೆ ಸಂಪತ್ಭರಿತವಾದ ಸಂಪತ್ತಿಂದ ಕೂಡಿದಂತಹದ್ದು, ಅಂದ್ರೆ ವಿದ್ಯೆ ಅಂತ ತಗೊಂಡೆ ಅಂತ ಹೇಳಿದ್ದೇನೆ. ಆಮೇಲೆ ದಿವ್ಯ ಕ್ಷೇತ್ರ, ಅದೇ ದಿವ್ಯ ಕ್ಷೇತ್ರ, ಡಿವೈನ್ ಪ್ಲೇಸ್, ದಿವ್ಯ ಕ್ಷೇತ್ರ. ಆಮೇಲೆ ಅಷ್ಟಕ್ಕೆ ಬಸವಣ್ಣವ್ರು ಬಿಡಲ್ಲ, ಅದಕ್ಕೆ ವಾರಣಾಸಿಗೆ ಹೋಗಲ್ಲ, ಇನ್ನೂ ಒಂದು ಶಬ್ದ ಬಳಸ್ತಾರೆ, ಅದು ನನಗೆ ಆಶ್ಚರ್ಯ ಆಗೋದು. ಅಡಿಗಡಿಗೆ ಸ್ಥಾನ ನಿಧಿ, ಅಡಿಗಡಿಗೆ ದಿವ್ಯ ಕ್ಷೇತ್ರ, ಅಡಿಗಡಿಗೆ ನಿಧಿಯು ನಿಧಾನವು ನೋಡಯ್ಯ. ನಿಧಿಯು ನಿಧಾನವು, ನಿಧಿ ನಿಧಾನ ಅಂದ್ರೆ ಸಂಪತ್ತು ಅಂತ ಅರ್ಥ. ನಿಧಿ ಅಂದ್ರೆ ಒಳಗಿನ ಸಂಪತ್ತು ಅಂತ ತಗೊಳ್ಳೋಣ, ನಿಧಾನ ಅಂದ್ರೆ ಹೊರಗಿನ ಸಂಪತ್ತು. ಅವೆರಡೂ ಏನು ಬೇರೆ ಬೇರೆ ಅಲ್ಲ, ಒಂದೇ ಶಬ್ದ. ತಿಳ್ಕೊಳ್ಳೋ ದೃಷ್ಟಿಯಿಂದ ಹಂಗೆ ಮಾಡ್ಬೋದು. ನಿಧಾನ ಅಂದ್ರೆ ಒಳಗಿನ ಸಂಪತ್ತಿಗೂ ನಿಧಾನ ಅಂತ ಬಳಸಿದ್ದಾರೆ. ನಿಧಿಯು ನಿಧಾನವು ನೋಡಯ್ಯ ಅಂದ್ರೆ ಅಂತರಂಗದಲ್ಲಿರುವ ಆತ್ಮ ಸಂಪತ್ತು ಬಹಿರಂಗದ ಜೀವನಕ್ಕೆ ಬೇಕಾದ, ಬಹಿರಂಗದ ನಿರ್ಮಾಣಕ್ಕೆ ಬೇಕಾದಂತಹ, ಅದರಲ್ಲಿ ಶ್ರೇಯಸ್ಸು ಅಂತ ಕರೀತಾರೆ, ಪ್ರಪಂಚದ ಅಭಿವೃದ್ಧಿ ಅಂತ ಕರೀತಾರೆ. ಅದಕ್ಕೆ ಬೇಕಾದಂತಹ ಸಂಪತ್ತು ಕೂಡ ಆ ಶರಣನಲ್ಲಿ ಬರುತ್ತೆ. ಅದನ್ನ ನಾವು ಬಸವಣ್ಣವ್ರ ಜೀವನದಲ್ಲಿ, ಎಲ್ಲ ಶರಣರ ಜೀವನದಲ್ಲಿ ನಾವು ನೋಡ್ತೀವಿ. ಅವ್ರಿಗೆ ಎಂತಹ ಸಿದ್ಧಿ ಆಗಿತ್ತು ಅಂತಂದ್ರೆ, ಆಯ್ದಕ್ಕಿ ಲಕ್ಕಮ್ಮವ್ರಾಗ್ಲಿ, ಮೊಳಗೆ ಮಾರಯ್ಯನವ್ರಾಗ್ಲಿ, ಇನ್ನು ಕೆಲವು ಚಂದಯ್ಯ, ನುಲಿಯ ಚಂದಯ್ಯನವರಾಗ್ಲಿ, ಅವರೆಲ್ಲ ಬದುಕದಿದ್ದು ಗುಡಿಸ್ಲಲ್ಲಿ. ಮೇದಾರ ಕೇತಯ್ಯನವರು ಅಷ್ಟೇ ಬದುಕ್ತಾ ಇದ್ದಿದ್ದು ಗುಡಿಸ್ಲಲ್ಲಿ. ಅವ್ರಿಗಿದ್ದು ಸಾಮರ್ಥ್ಯ, ಪವಾಡ ಮಾಡೋ ಸಾಮರ್ಥ್ಯ ಇತ್ತು. ಬಸವಣ್ಣವ್ರಿಗೆ ಆ ಸಾಮರ್ಥ್ಯ ಇತ್ತು. ಆ ಸಾಮರ್ಥ್ಯ ಅಂದ್ರೆ ಬಂಗಾರ ಬೇಕು ಅಂದ್ರೆ ಬಂಗಾರ ಸೃಷ್ಟಿಸ್ಕೊಳ್ಳೋ ಸಾಮರ್ಥ್ಯ ಇತ್ತು ಅವ್ರಿಗೆ. ಪಾದೋದಕವನ್ನ ತಗೊಂಡೋಗಿ ಸಿಂಪಡಿಸಿದ್ರೆ ಕಟ್ಟಿಗೆಗಳು ಬಂಗಾರ, ಅದೇ ಸುಳ್ಳಲ್ಲ, ಅದು ಅದೇನು ಉತ್ಪ್ರೇಕ್ಷೆನೂ ಅಲ್ಲ. ಆ ಶಕ್ತಿ ಇತ್ತು. ಯಾಕಂದ್ರೆ ಅವ್ರ ವಚನದಲ್ಲೇ ಬರ್ತದೆ, ಇಬ್ಬರ ವಚನದಲ್ಲೂ ಬರುತ್ತೆ, ಮಹಾದೇವಿ ಅಮ್ಮನವ್ರ ವಚನದಲ್ಲೂ ಬರುತ್ತೆ, ಮೂಳಿಗೆ ಮಾರಯ್ಯನವ್ರ ವಚನದಲ್ಲೂ ಬರುತ್ತೆ. ಅವ್ರಿಗಂತ ಸಿದ್ಧಿ ಇತ್ತು. ಅದನ್ನ ಬಳಸ್ತಿರ್ಲಿಲ್ಲ. ಸಾಯಿಬಾಬನ ತರ ಬಳಸ್ತಿರ್ಲಿಲ್ಲ ಅದನ್ನ. ಸಾಯಿಬಾಬನಿಗೆ ಪಾಪ ಸಿದ್ಧಿನೂ ಇರ್ಲಿಲ್ಲ ಬಿಡಿ, ಅದು ಕಣ್ಕಟ್ಟು ವಿದ್ಯೆ. ಅದನ್ನು ದೊಡ್ಡದು ಮಾಡೋಕ್ಕೋಸ್ಕರನೇ ಒದ್ದಾಡಿ ಅವರು ಬೇಕಾದಷ್ಟು ಸಂಪತ್ತನ್ನು ಸಂಗ್ರಹ ಮಾಡಿದ್ರು. 1.5 ಲಕ್ಷ ಕೋಟಿ ಸಂಪತ್ತು ಸಂಗ್ರಹ ಮಾಡಿದ್ರು. ಅದ್ರ ಮುಂದೆ ಏನೇನಾಯ್ತು, ಆ ಪರಿಸ್ಥಿತಿ ಎಲ್ಲಿಗೆ ಬಂತು ಅನ್ನೋದೆಲ್ಲ ನಿಮಗೆ ಗೊತ್ತು, ಅದು ನಾನು ಹೇಳೋದು ಬೇಡ. ಅಂದ್ರೆ ಶರಣರಾಗ್ಲಿ, ಸಂತರಾಗ್ಲಿ, ಸಿದ್ಧ ಪುರುಷರಾಗ್ಲಿ, ಯಾರೇ ಇದ್ರು ಕೂಡ ತಮಗೆ ಇದ್ದಂತ ಸಿದ್ಧಿಯನ್ನ ಬಹಿರಂಗದ ಪ್ರಚಾರಕ್ಕಾಗಿ, ಬಹಿರಂಗದನ್ನ ಮಳ್ಳು ಮಾಡಕ್ಕೋಸ್ಕರ ಅವ್ರು ಬಳಸಲ್ಲ, ಅದನ್ನ ಬಳಸಲ್ಲ. ಅದಕ್ಕೆ ಬಸವಣ್ಣವರು ಕೂಡ ಅವ್ರಿಗೆ ಬಹಳ ಮುಖ್ಯವಾದ ಸ್ಥಾನ ಇತ್ತು. ಪರುಷದ ಕಟ್ಟೆ ಮೇಲೆ ಕೂಡ್ತಿದ್ರು, ಬೇಕಾದ ಕೇಳಿದ್ದೆಲ್ಲ ಕೊಡ್ತಿದ್ರು ಅಂತಂದ್ರು. ಕೊನೆಗೆ ಏನಾಯ್ತು, ಅವ್ರು ಬಸವಣ್ಣವ್ರು ಹೇಳ್ತಾರೆ, ಇದು ನಾನು ಮಾಡಿದ್ದೆಲ್ಲ ಡಂಬ ಅಂತನ, ನಾನೊಬ್ಬ ಡಂಬಿನ ರೂಹು ಮಾಡಿಟ್ರಿ ನನ್ನ, ನನಗಿದು ಅಗತ್ಯ ಇಲ್ಲ, ನನಗಿದು ಇಷ್ಟ ಇಲ್ಲ ಅನ್ನೋದು ವಚನದಲ್ಲಿ ಕೆಲವರಲ್ಲಿ ಬರುತ್ತೆ. ಅವರು ಅಷ್ಟು ದೊಡ್ಡ ಕಲ್ಯಾಣವನ್ನು ಕಟ್ಟಿ ಪ್ರಧಾನಮಂತ್ರಿಯಾಗಿ ಅದನ್ನು ಉಳಿಸ್ಕೋಬೇಕು, ನಾನು ಅದಕ್ಕೆ ಏನಾದ್ರಾಗ್ಲಿ ಯುದ್ಧ ಮಾಡಿ ಆದ್ರೂ ಉಳಿಸ್ಬೇಕು ಅನ್ನೋ ಭಾವನೆ ಬೀಳಲಿಲ್ಲ, ಆ ಹಠಕ್ಕೆ ಬೀಳಲಿಲ್ಲ ಬಸವಣ್ಣವರು. ಅವ್ರೇನ್ ಮಾಡಿದ್ರು, ಪರಮಾತ್ಮನ ಇಚ್ಛೆ ಏನಿದೆಯೋ ಹಾಗೆ ನಡೆಯಲಿ ಅಷ್ಟೇ. ಪರಮಾತ್ಮ ಇಷ್ಟು ದಿವಸ ಈ ಕೆಲಸ ಮಾಡಿಸಿದಾನೆ, ಇವಾಗ ಬೇಡ ಅಂತ ಹೇಳ್ತಿದ್ದಾನೆ, ಹೋಗ್ಬೇಕು, ಕಪ್ಪಡಿ ಸಂಗಮಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕಷ್ಟೇ, ಹೊರಟ್ಬಿಟ್ರು, ಎಲ್ಲವನ್ನೂ ಬಿಟ್ಟು ಹೋಗ್ಬಿಟ್ರು. ಅಂದ್ರೆ ಇಲ್ಲಿ ನಿಧಿಯು ಮತ್ತು ನಿಧಾನವು ಸುಮ್ಮನೆ ಬರುತ್ತೆ, ಬರೋದಿಲ್ಲ ಅಂತಲ್ಲ, ಅಂತವ್ರಿಗೆ ಅಂತ ಶಕ್ತಿ ಇರುತ್ತೆ, ಅವ್ರು ಬಳಸಲ್ಲ. ಸ್ವಾಮಿ ರಾಮ ಅವ್ರ ಜೀವನದಲ್ಲಿ ಅವರ ಗುರುಗಳು ಕೂಡ ಇದನ್ನ, ಈ ಶಕ್ತಿಯನ್ನು ತೋರಿಸ್ತಾರೆ. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಏನೊಂದು ಬಹಳ ಪ್ರಸಿದ್ಧವಾದ ಪುಸ್ತಕ ಇದೆಯಲ್ಲ, ಅದರಲ್ಲೂ ಅವರ ಬಂಗಾಳಿ ಬಾಬಾ ಅಂತ ಕರೀತಾರೆ ಅವ್ರಿಗೆ, ಅವ್ರ ಗುರುಗಳಿಗೆ. ಅವ್ರ ನಿಜವಾದ ಹೆಸರು ಕೂಡ ಗೊತ್ತಿಲ್ಲ. ಸ್ವಾಮಿ ರಾಮ ಅವ್ರ ಗುರುಗಳು. ಸ್ವಾಮಿ ರಾಮ ಲೌಕಿಕ ದೃಷ್ಟಿಯಿಂದ ಆಸಕ್ತನಾಗಿರ್ತಾನೆ. ಅಂದ್ರೆ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ದು ಉಂಟು, ಆಮೇಲೆ ಪೀಠಕ್ಕಾಗಿದ್ದು ಉಂಟು. ಅಂದ್ರೆ ಲೌಕಿಕ ಆಕರ್ಷಣೆಗಳಿಗೆ ಬಲಿಯಾದಾಗ
ಒಂದ್ಸಾರಿ ಹಿಮಾಲಯದ ಒಂದು ಭಾಗ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಕಡೆ ತೋರಿಸ್ತಾರೆ, ಚಿನ್ನದ ರಾಶಿ, ಚಿನ್ನದ ವಸ್ತುಗಳು, ಮುತ್ತು ರತ್ನ ವಜ್ರ ವೈಡೂರು ಎಲ್ಲ ಬಿದ್ದಿರುತ್ತೆ. ನೋಡಪ್ಪ ಇದನ್ನ ತಗೋ, ಇದನ್ನ ಇದೇನು ಸುಳ್ಳಲ್ಲ, ಇದು ಕಣ್ಕಟ್ಟು ಅಲ್ಲ, ಇದನ್ನಿಟ್ಕೋ, ಇಡೀ ಭಾರತದಲ್ಲೇ ನೀನು ಶ್ರೀಮಂತನಾಗಿ ಬದುಕು. ಆದ್ರೆ ನನ್ನ ಹತ್ರ ಇನ್ಮೇಲೆ ಬರಂಗಿಲ್ಲ ನೀನು. ಅಂದ್ರೆ ಅವ್ರು ಸಂಪೂರ್ಣ ವೈರಾಗ್ಯಶಾಲಿಯನ್ನಾಗಿ ಅವನನ್ನ ಗುರುವಾಗಿ ತಯಾರು ಮಾಡ್ಬೇಕು ಅನ್ನೋದು ಗುರುಗಳ ಇಚ್ಛೆ. ಇವನ್ ಲೌಕಿಕತೆ ಕಡೆಗೆ ಆಕರ್ಷಿತನಾದಾಗ ಸ್ವಾಮಿ ರಾಮ, ಸರಿ ನೀನು ತಗೊಂಡ್ಬಿಡು, ಇದನ್ನೆಲ್ಲ ತುಂಬ್ಕೋ, ಬೇಕಾದ್ರೆ ಇನ್ನೂ ಯಾರನ್ನಾರು ಕರ್ಕೊಂಡು ಬಂದು ತುಂಬ್ಕೊಂಡು ಹೋಗು, ಇನ್ಮೇಲೆ ನೀನ್ ನನ್ನ ಶಿಷ್ಯ ಅಲ್ಲ, ನೀನ್ ನನ್ನ ಜೊತೆ ಬರಂಗಿಲ್ಲ, ನನ್ನ ಹತ್ರ ಆಧ್ಯಾತ್ಮಿಕ ವಿದ್ಯೆ ಸಿಗಲ್ಲ, ಹೋಗ್ಬಿಡು ಅಂತ ಹೇಳ್ತಾರೆ. ಆವಾಗ ಸ್ವಾಮಿ ರಾಮ ಯೋಚನೆ ಮಾಡ್ತಾನೆ. ಇನ್ನು ಯುವಕ, 20, 22, 25 ವರ್ಷದೊಳಗಡೆ ಅಂತ ಇಟ್ಕೊಳ್ಳಿ, 25, 26 ವರ್ಷದೊಳಗಡೆ, 30 ವರ್ಷದೊಳಗಡೆ. ಆಮೇಲೆ ಒಂದು 10 ನಿಮಿಷ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ, ಇಲ್ಲ ಗುರುಗಳೇ, ನನಗಿದೆಲ್ಲ ಬೇಡ, ನನಗೆ ನೀವು ಬೇಕು, ನಿಮ್ ವಿದ್ಯೆ ಬೇಕು, ಆಧ್ಯಾತ್ಮಿಕ ವಿದ್ಯೆ ಬೇಕು. ಹೌದಾ, ಹಾಗಾದ್ರೆ ನೋಡಲ್ಲಿ ಇನ್ನೊಂದ್ ಕಡೆ ತೋರಿಸ್ತಾರೆ, ಆ ಕಡೆ ತಿರುಗುವಂತಾರೆ. ಈ ಕಡೆ ಬಂಗಾರ ಬೆಳ್ಳಿ ವಜ್ರ ವೈಡೂರು ಏನಿತ್ತಲ್ಲ ಅದನ್ನ ಬಿಟ್ಟು ಇನ್ನೊಂದ್ ಕಡೆ ನೋಡ, ಆ ಕಡೆ ಅಂತ ಕೈ ತೋರಿಸ್ತಾರೆ. ದಗ 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 ಉರಿತಿರೋ ಅಗ್ನಿ ನೋಡು. ಹಾಗಾದ್ರೆ ನಾನ್ ಬೇಕು ಅನ್ನೋದಾದ್ರೆ ಈ ಅಗ್ನಿ ಒಳಗಡೆ ಬೀಳು, ಸುಟ್ಟು ಹೋಗು, ತಯಾರಿದೆಯಾ? ಹೌದು, ನಾನು ಇದಕ್ಕೆ ತಯಾರಿದ್ದೀನಿ ಅಂತ. ನನಗಿದು ಬೇಡ, ಈ ಮುತ್ತು ರತ್ನ ವಜ್ರ ವೈಡೂರ್ಯ ಬೇಡ, ನಾನು ಈ ಬೆಂಕಿ ಒಳಗಡೆ ಬಿದ್ದು ಸುಟ್ಟು ಹೋಗ್ತೀನಿ, ಮುಂದಿನ ಜನ್ಮ ಅಂತಿದ್ರೆ ಮತ್ತೆ ನಾನು ನಿಮ್ಮ ಶಿಷ್ಯನಾಗಿ ಬರ್ತೀನಿ, ನನಗೆ ಅದಕ್ಕೆ ಒಪ್ಪಿಗೆ ಕೊಡಿ ಅಂತ ಹೇಳಿ ಬೆಂಕಿ ಕಡೆ ಧಾವಿಸ್ತಾನೆ. ಆವಾಗ ಗುರುಗಳು ಹೇಳ್ತಾರೆ, ಬೇಡ, ಬೆಂಕಿ ಒಳಗಡೆ ಬೀಳ್ಬೇಡ, ನಡಿ. ಹಾಗಾದ್ರೆ ಈ ಲೌಕಿಕ ಆಕರ್ಷಣೆ ಅನ್ನೋದು ಒಳ್ಳೇದಲ್ಲ, ಇದನ್ನ ನೀನು ಬಿಡ್ಲೇಬೇಕು, ಇಲ್ಲ ಇದ್ರೆ ಇದು ಆಕರ್ಷಣೆ ಮಾಡಿ ಮತ್ತೆ ಪತಿತನನ್ನಾಗಿ ಮಾಡುತ್ತೆ, ಪತನಕ್ಕೆ ಕಾರಣ ಆಗುತ್ತೆ. ಮುಂದೆ ನೀನು ಈ ಸ್ಥಿತಿ ಗಳಿಸಕ್ಕೆ ಇನ್ನೆಷ್ಟು ಜನ್ಮಗಳು ಬೇಕು ಗೊತ್ತಿಲ್ಲ, ಆದ್ರಿಂದ ನೀನು ಅದರ ಕಡೆ ಆಸೆಗೆ ಹೋಗ್ಬೇಡ. ನಿನ್ನ ಉದ್ದೇಶ, ನಿನ್ನ ಜೀವನದ ಉದ್ದೇಶ ಬೇರೆ ಇದೆ, ನೀನ್ ಸಾಧಿಸ್ಬೇಕಾದ ಗುರಿ ಬೇರೆ ಇದೆ, ಆ ಕಡೆ ನಿನ್ನ ಲಕ್ಷ್ಯ ಇರಲಿ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಅಂದ್ರೆ ಈ ಶಕ್ತಿಯನ್ನ ತುಂಬಾ ಜನ ಇತ್ತೀಚೆಗೆ ವೈಚಾರಿಕರು ಅವರು ಇವರು ಇದೆಲ್ಲ ಸುಳ್ಳು, ಸುಮ್ಮನೆ ಬರ್ದಿರ್ತಾರೆ. ಇದೆಲ್ಲ ಸುಳ್ಳು ಅಲ್ಲ, ಸುಮ್ಮನೆನೂ ಬರ್ದಿಲ್ಲ. ಏನು ಅವ್ರಿಗೇನು ಈ ತರ ಬರೆದು ನಿಮ್ಮನ್ನ ಮೋಸಗೊಳಿಸಿ ಅವರೇನೋ ಸಾಧಿಸ್ಬೇಕಾದಿಲ್ಲ. ಅದು ಪ್ರತ್ಯಕ್ಷಾನುಭವ, ಅದು ಶರಣರ ಜೀವನದಲ್ಲೂ ಬರುತ್ತೆ. ಹಾಗೆ ನಿಧಿಯು ನಿಧಾನವು ನೋಡಿ, ಅಂದ್ರೆ ಒಬ್ಬ ಶರಣನಿಗೆ ಅವನಿದ್ದ ಕ್ಷೇತ್ರನೇ ದಿವ್ಯ ಕ್ಷೇತ್ರ ಆಗತ್ತೆ, ಅವನಿಗೆ ಬೇಕಾದ ಸಂಪತ್ತನ್ನು ಸೃಷ್ಟಿಸುವ ಶಕ್ತಿನೂ ಇರುತ್ತೆ. ಅದೆಲ್ಲ ಇದ್ರೂ ಕೂಡ ಅವನು ದೇವರಿಗೂ ಕೂಡ, ದೇವರ ಹಂಗಿಗೂ ಬೀಳೋದಿಲ್ಲ. ನಿಧಿಯು ನಿಧಾನವು ನೋಡಯ್ಯ, ಆತ ನಿರವೇ ವಾರಣಾಸಿ, ಅವಿಮುಕ್ತ ಕ್ಷೇತ್ರ, ಕೂಡಲ ಸಂಗಮ ದೇವ ಸ್ವತಂತ್ರ, ಕೂಡಲ ಸಂಗನ ಶರಣ ಸ್ವತಂತ್ರನಾಗಿ. ಇದು ಬಳಸ್ತೇನೆ. ಸ್ವಾತಂತ್ರ್ಯ ಅಂತಂದ್ರೆ, ಸ್ವತಂತ್ರ ಅಂತಂದ್ರೆ ಬರೀ ನಾವು ಹೆಂಗ್ ಬೇಕಂಗ್ ಬದುಕಬೇಕು ಅನ್ನೋದಕ್ಕೆ ಅವಕಾಶ ಸಿಕ್ಕಿದೆ, ಅದು ಸ್ವತಂತ್ರ ಅಲ್ಲ ಶರಣ ದೃಷ್ಟಿಯಲ್ಲಿ. ಅಥವಾ ಸಿಕ್ಕಾಪಟ್ಟೆ ಕೋಟ್ಯಾಧೀಶ ಆಗೋಗ್ಬಿಟ್ಟಿದ್ದೇನೆ, ಈಗ ಒಂದು ಧೀರುಭಾಯಿ ಅಂಬಾನಿ ಮೊಮ್ಮಗ ಮದುವೆ ಮಾಡ್ಕೊಂಡಲ್ಲ, ಅವರಪ್ಪ ಮುಖೇಶ್ ಅಂಬಾನಿ ಮಾಡಿದ್ನಲ್ಲ, 6,000 ಕೋಟಿ ಖರ್ಚು ಮಾಡಿ, ಅವನು ಒಂಥರ ಗುಲಾಮನೇ, ಅವನಿಗೆ ಖರ್ಚು ಮಾಡಕ್ ಹಕ್ಕಿಲ್ಲ ಶರಣರ ಪ್ರಕಾರ. ನಿಮ್ಮ ಭಾರತೀಯ ಕಾನೂನು, ಅಮೆರಿಕದ ಕಾನೂನು ಅದಕ್ಕೆ ಒಪ್ಪಿಗೆ ಕೊಡ್ಬೋದು, ಆದ್ರೆ ಶರಣರ ಪ್ರಕಾರ ಅದು ಸಂಪತ್ತು ನಿಂದೊಬ್ಬಂದಲ್ಲ, ನಿಂದೆ ಅಷ್ಟೇ ಅಲ್ಲ, ಅದು ಪರಮಾತ್ಮನ ಸೊಮ್ಮು. ಅದನ್ನ ಸರಿಯಾಗಿ ಬಳಸ್ಬೇಕೇ ಹೊರತು ನೀನ್ ಸಿಕ್ಕಂಗೆ ಖರ್ಚು ಮಾಡಿ ಮೋಜು ಮಸ್ತಿ ಮಾಡಿ ಕಡೆಗೊಂದು ದಿವಸ ರೋಗಿಯಾಗಿ ಸತ್ತು ಹೋದ್ರೆ ಅದು ನೀನು ಶರಣ ಧರ್ಮ ಸಾಧಿಸ್ದಂಗಲ್ಲ, ಅದು ಶರಣ ಧರ್ಮ ಒಪ್ಪೋದೂ ಇಲ್ಲ. ಬಂದಿದ್ದೆಲ್ಲ ಸಂಪತ್ತು ನಂದೇ ಅಲ್ಲ, ಅದು ಬರೀ ಸನ್ಯಾಸಿಗಳಿಗೆ ಅಷ್ಟೇ ಅನ್ವಯ ಆಗಲ್ಲ, ನಿಮಗೂ ಅನ್ವಯ ಆಗತ್ತೆ. ಬಂದ ಸಂಪತ್ತು ಎಲ್ಲದೂ ನಿಮ್ದಲ್ಲ, ಅದು ಪರಮಾತ್ಮನ ಸೊಮ್ಮು, ಸಮಾಜದ ವ್ಯವಸ್ಥೆ ನಿಮಗೆ ಕೊಟ್ಟಿದೆ. ಅದನ್ನ ಏನಕ್ಕೆ ಕೊಟ್ಟಿದೆ ಅದನ್ನ ಸರಿಯಾಗಿ ಬಳಸು. ನ್ಯಾಸಿಯಾಗಿ, ನ್ಯಾಸ ಅಂದ್ರೆ ಟ್ರಸ್ಟ್, ವಿಶ್ವಸ್ತನಾಗಿ ನೀನು ಅದನ್ನು ಬಳಸಬೇಕೇ ಹೊರತು ಸಿಕ್ಕಂಗೆ ಬಳಸಿದ್ರೆ ಅದ್ರ ಪಾಪ ಆಗೇ ಆಗುತ್ತೆ, ಆ ಪಾಪದಿಂದ ರೋಗ ಬರುತ್ತೆ,
ಅಶಾಂತಿ ಆಗತ್ತೆ, ದುಶ್ಚಟಗಳನ್ನು ಕಲಿತೀಯ, ಕೆಟ್ಟ ಹೋಗುತ್ತೆ. ಇವಾಗ ಈ ದೇಶದಲ್ಲಿ ಅಥವಾ ಅಮೆರಿಕದಲ್ಲಿ ಆಗ್ತಿರೋ ಕಥೆ ಇದೇನೆ. ಸಿಕ್ಕಾಪಟ್ಟೆ ಗಳಿಸ್ತಾರೆ ರಾಜಕಾರಣಿಗಳು, ಮೋಸ ಮಾಡಿ ಅನ್ಯಾಯ ಮಾಡಿ. ಇಂಡಸ್ಟ್ರಿಯಲಿಸ್ಟು ಅಷ್ಟೇ, ಇಂಡಸ್ಟ್ರಿಯಲಿಸ್ಟ್ ಕಾನೂನು ಪ್ರಕಾರ ಗಳಿಸ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲೂ ವಂಚನೆ ಇರ್ತದೆ, ಶೋಷಣೆ ಇರ್ತದೆ, ಕಾನೂನು ಟ್ಯಾಕ್ಸ್ ತಪ್ಪಿಸ್ಕೊಂಡಿರ್ತಾರೆ, ಅಥವಾ CSR ಫಂಡ್ ಏನೋ ದುರುಪಯೋಗ ಮಾಡಿರ್ತಾರೆ. ಅದಕ್ಕೆ ಅವ್ರಿಗೆ ನೆಮ್ಮದಿ ಇರಲ್ಲ. ಹಣ ಬಂದಿದ್ದು ಒಳ್ಳೆ ಹಣದ ಸಂಕೇತ ಅಂದ್ರೆ ಅಲ್ಲಿ ನೆಮ್ಮದಿ ಇರ್ಬೇಕು, ಸಂತೋಷ ಇರ್ಬೇಕು, ಹಂಚಿ ಸಂತೋಷ ಪಡ್ಬೇಕು. ಇದು ಬಸವಣ್ಣ ಕಲಿಸಿದ್ದು. ಇದು ಸ್ವಾತಂತ್ರ್ಯ, ಇದು ಸ್ವತಂತ್ರ. ನೀನು ಹಣಕ್ಕೆ ಗುಲಾಮ ಆದ್ರೂ ಕೂಡ, ಅಧಿಕಾರಕ್ಕೆ ಗುಲಾಮ ಆದ್ರೂ ಸ್ವತಂತ್ರ ಅಲ್ಲ. ಅದು ನೀಗಿರ್ಬೋದು, ಎಲ್ಲರೂ ನಿನ್ನ ಮಾತು ಕೇಳ್ತಿರ್ಬೋದು, ಆದ್ರೆ ನೀನು ಕುರ್ಚಿಗೆ ಗುಲಾಮ ಅಥವಾ ಹಣಕ್ಕೆ ಗುಲಾಮ ಅಥವಾ ಉದ್ಯಮಕ್ಕೆ ಗುಲಾಮ, ಅದು ಕೂಡ ಮನುಷ್ಯನಿಗೆ ನೆಮ್ಮದಿಯನ್ನ ಸಂತೋಷವನ್ನು ಕೊಡಲ್ಲ. ಇಲ್ಲಿ ಬಸವ ತತ್ವ ಪ್ರಾರಂಭ ಆಗೋದು, ಇಲ್ಲಿ ತಿಳ್ಕೊಳ್ಳಿ. ಕ್ರಿಶ್ಚಿಯಾನಿಟಿ ಹಬ್ಬಿಸ್ದಂಗೆ ಇಸ್ಲಾಂ ಹಬ್ಬಿಸ್ದಂಗೆ ಹಬ್ಸಕ್ ಹೋಗ್ಬೇಡಿ, ಆಗೋದು ಇಲ್ಲ. ಅದು ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ಅದು ಬರೆದಿಟ್ಕೊಂಬಿಡಿ. ಬಸವ ತತ್ವ ಪ್ರಾರಂಭ ಆಗೋದು ನೀವೆಲ್ಲ ಪರಿಪೂರ್ಣರಾದ್ಮೇಲೆ, ಸಿಕ್ಕಾಪಟ್ಟೆ ಶ್ರೀಮಂತರಾದ್ಮೇಲೆ. ಆವಾಗ ಹೇಳುತ್ತೆ, ಇದು ನಿಂದಲ್ಲಪ್ಪ, ಇದು ಈಗ ಹಂಚ್ಕೋ, ಬದುಕು, ದುಡಿ. ಮೊದಲು ಕಾಡಿಗೆ ಹೋಗಬೇಡ, ಗುಹೆಗೆ ಹೋಗಿ ಸೋಮಾರಿಯಾಗಿ, ಆಲಸಿಯಾಗಿ, ರೋಗಿಯಾಗಿ ಅಥವಾ ನಕಾರಾತ್ಮಕ ಭಾವದಿಂದ ನರಳಬೇಡ. ಇಲ್ಲೇ ಇರು, ದುಡಿ, ಆದ್ರೆ ನಂದಲ್ಲ ಅಂತ ಬದುಕು, ಹಂಚಿಕೊಂಡು ಬದುಕು. ಇದು ದಾಸೋಹ. ಆವಾಗ ಆ ಶರಣನ ಇರವೇ ವಾರಣಾಸಿ. ಅವನು ಕಾಶಿಗೆ ಹೋಗ್ಬೇಕಾಗಿಲ್ಲ, ಪ್ರಯಾಗಕ್ಕೆ ಹೋಗ್ಬೇಕಾಗಿಲ್ಲ. ಅವನಿದ್ದದ್ದೇ ದಿವ್ಯ ಕ್ಷೇತ್ರ, ಅವಿಮುಕ್ತ ಕ್ಷೇತ್ರ, ಅಲ್ಲಿ ಪಾಪನೇ ಇಲ್ಲ. ಕೂಡಲ ಸಂಗನ ಶರಣ ಸ್ವತಂತ್ರನಾಗಿ. ಈ ಸ್ವತಂತ್ರ ಗಳಿಸಕ್ಕೆ ನಿಮ್ಗೆ ಇನ್ನೂ ಅನೇಕ ವರ್ಷ ಬೇಕಾಗುತ್ತೆ. 1947 ಬಂದಿರೋದು ಸ್ವಾತಂತ್ರ್ಯ ಅಷ್ಟೇ, ರಾಜಕೀಯ ಸ್ವಾತಂತ್ರ್ಯ, ಆತ್ಮ ಸ್ವಾತಂತ್ರ್ಯ, ಮನಸ್ವಾತಂತ್ರ್ಯ, ಬುದ್ಧಿ ಸ್ವಾತಂತ್ರ್ಯ, ನಡೆನುಡಿ ಸ್ವಾತಂತ್ರ್ಯ ಗಳಿಸ್ಬೇಕಾದ್ರೆ ನೀವು ಶರಣರಾಗಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.